ಕಶ್ಯಪ್ ಅವರೇ, ರಾಹುಲ್ ಗಾಂಧಿಗಿರ್ತಕ್ಕಂಥ ಕಟ್ಟಕಡೆಯ ಆಪ್ಷನ್ ಅಥವಾ ಒಂದು ಆಸರೆ ಚುನಾವಣಾ ವಿಚಾರಗಳಿಗೆ ಬಂದಾಗ ನಂಬಿಕೊಂಡಿರೋದು OBC ಅನ್ನೋ ಒಂದು ವಲಯವನ್ನು, OBC SC ST. ಈ ಕಾರಣಕ್ಕೆ ಕ್ಯಾಸ್ಟ್ ಸೆನ್ಸಸ್ ಇದನ್ನೇ ಮಾತಾಡ್ತಿರೋದಾ? 136 ಸೀಟು 139 ಸೀಟಲ್ಲೂ ಕಾಂಗ್ರೆಸ್ ಇವತ್ತು ಇರಬೇಕಾದ್ರೆ ಯಾವುದೋ ಒಂದು ವರ್ಗ ಮತ ಹಾಕಿದ್ರೆ ಅಷ್ಟು ಬರೋಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಇರಬೇಕಾಗತ್ತೆ. ಕ್ಯಾಸ್ಟ್ ಸೆನ್ಸಸ್ ಹಿಂದೆ ಕಾಂಗ್ರೆಸ್ ಪಾರ್ಟಿ ಇಷ್ಟು ಹಿಂದೆ ಬಿದ್ದಿರೋದು ಯಾಕೆ? ನೋಡಿ, 2011ರಲ್ಲಿ UPA ಸರ್ಕಾರ ಮಾಡಿತ್ತು. 2011ರಲ್ಲಿ UPA ಸರ್ಕಾರ ಮಾಡಿತ್ತು. ನಮ್ಗೆ ಸೆನ್ಸಸ್ ಮಾಡಿದ್ದು ಕ್ಯಾಸ್ಟ್ ಸೆನ್ಸಸ್ ಅಲ್ಲ, ಅಧಿಕಾರ ನಾವು ಕಳ್ಕೊಂಡ್ವಿ. ಮನಮೋಹನ್ ಸಿಂಗ್ ನರೇಂದ್ರ ಮೋದಿ ಸರ್ಕಾರ ಅದನ್ನು ಅಕ್ಸೆಪ್ಟ್ ಮಾಡಿ ಮುಂದುವರಿಸಲಿಲ್ಲ. ರಾಹುಲ್ ಗಾಂಧಿ ಅವರು 2019 ಮ್ಯಾನಿಫೆಸ್ಟೋಲು ಹೇಳಿದ್ರು, 2024 ಮ್ಯಾನಿಫೆಸ್ಟೋಲು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ವಿ, ಸಾಮಾಜಿಕ ಶೈಕ್ಷಣಿಕ ಸರ್ವೆಯನ್ನು ನಾವು ಮಾಡಿ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಒಂದು ಸ್ಕೀಮ್ನ ತಲುಪಿಸ್ತೀವಿ, ಅವನ ಸ್ಥಿತಿಗತಿ ಅರ್ಥ ಮಾಡಿಕೊಂಡು ಅಂತ ಹೇಳಿದ್ವಿ. ನಾವು ಅನೌನ್ಸ್ ಮಾಡಿದ್ಮೇಲೆ ರಾಹುಲ್ ಗಾಂಧಿಯವರು ಪ್ರತಿ ರಾಜ್ಯದಕ್ಕೆ ಚುನಾವಣೆ ಪ್ರಚಾರಕ್ಕೆ ಹೋಗಬೇಕಾದ್ರೂ ಇದನ್ನು ನರೇಂದ್ರ ಮೋದಿ ಸರ್ಕಾರ ಅವ್ರು ಮಾಡ್ತಾರೆ, ನಾವು ಅಧಿಕಾರಕ್ಕೆ ಬಂದಮೇಲೆ ಮಾಡ್ತೀವಿ ಅಂತಂದರು. ನರೇಂದ್ರ ಮೋದಿ ಸರ್ಕಾರ ಕಳೆದ 3 ತಿಂಗಳಿಂದ ನಾವು ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ಇಲ್ಲಿವರೆಗೂ ಚಾಲನೆ ಸಿಕ್ಕಿಲ್ಲ. ಆದರೆ ನಮಗೆ ಬದ್ಧತೆ ಇದೆ. ದೇಶದ ಹಾಗೂ ರಾಜ್ಯದ ಕಟ್ಟಕಡೆಯ ವ್ಯಕ್ತಿಯ ಸ್ಥಿತಿಗತಿ ಅರ್ಥ ಮಾಡಿಕೊಂಡು, ಅವನು OBC ಆಗಿರಲಿ, ದಲಿತ ಆಗಿರಲಿ, ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರೈಸ್ತ ಆಗಿರಲಿ, ಜೈನ ಆಗಿರಲಿ, ಯಾವುದೇ ಜನಾಂಗದ ವ್ಯಕ್ತಿ ಆಗಿರಲಿ, ಅವನ ಸ್ಥಿತಿಗತಿ ಅರ್ಥ ಮಾಡಿಕೊಂಡು ಅವನಿಗೋಸ್ಕರ ಒಂದು ಯೋಜನೆಯನ್ನು ರೂಪಿಸಿ ಅವನ ಮನೆಗೂ ತಲುಪಿಸೋ ಜವಾಬ್ದಾರಿ ನಮಗಿದೆ. ಹಾಗಾಗಿ ಶೈಕ್ಷಣಿಕ ಹಾಗೂ ಒಂದು ಸಾಮಾಜಿಕ ಒಂದು ಸರ್ವೆ ಮಾಡ್ತೀವಿ. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಬರುತ್ತೋ ಈ ಯೋಜನೆಯನ್ನು ನಾವು ಮಾಡಿ ನಾವು ವಾಗ್ದಾನ ಏನು ಕೊಟ್ಟಿದ್ದೀವಿ ಈಡೇರಿಸ್ತೀವಿ. ಇದು ಚುನಾವಣೆಗೋಸ್ಕರ, ಇದು ನಾವು ಓಟ್ಗೋಸ್ಕರ ಅನ್ನೋದು ಮಾತು ವಾಪಸ್ ತಗೋಬೇಕು. ಯಾಕಂದ್ರೆ ನಾವು ಅವರ ಸ್ಥಿತಿಗತಿ ಅರ್ಥ ಮಾಡ್ಕೋಬೇಕು, ಅವ್ರಿಗೊಂದು ಯೋಜನೆ. ಕಶ್ಯಪ್, ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. APL ಕಾರ್ಡ್, BPL ಕಾರ್ಡ್ ಇದೆ. ರಾಜ್ಯ ಕೊಡ್ತಿರೋ ಲೆಕ್ಕದ ಪ್ರಕಾರನೇ ಹೋದರೆ 4.25 ಕೋಟಿ ಜನ BPL ಅಂತ ರಾಜ್ಯ, ನೀವು ಕೊಡ್ತಿರೋ ಲೆಕ್ಕ BPL ಅಂತ. ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವೇ ಇಶ್ಯೂ ಮಾಡೋದು, ಜಾತಿ ಪ್ರಮಾಣ ಪತ್ರ ನೀವೇ ಕೊಡಬೇಕಲ್ಲ. ಯಾವುದಕ್ಕೂ ಬೇಕು ಅಂದರೆ ಆದಾಯ ಪ್ರಮಾಣ ಪತ್ರ ಅದು ನೀವೇ ಇಶ್ಯೂ ಮಾಡೋದು. ಶಾಲೆಗಳಲ್ಲಿ ದಾಖಲಾತಿ ಡ್ರಾಪ್ಔಟು ಅದು ನಿಮ್ಮ ಹತ್ರನೇ ಲೆಕ್ಕ ಇರುತ್ತೆ. ಅನಕ್ಷರಸ್ಥರು ನಿಮ್ಮ ಹತ್ರನೇ ಲೆಕ್ಕ ಇದೆ. ವಯಸ್ಕರ ಶಿಕ್ಷಿತರು ನಿಮ್ಮ ಹತ್ರನೇ ಲೆಕ್ಕ ಇದೆ. ರೇಷನ್ ಕಾರ್ಡ್ ಬಂದು ಕ್ಯೂ ನಿಂತ್ಕೊಳ್ಳೋರು ನಿಮ್ಮದೇ ಲೆಕ್ಕ ಇದೆ, ಡೇಟಾ ನಿಮ್ಮ ಹತ್ರನೇ ಇದೆ. ಬ್ಯಾಂಕ್ ಅಕೌಂಟ್ಗಳು ಒಂದು ಹಂತಕ್ಕೆ ನೀವು ಟ್ರೈ ಮಾಡಿಬಿಟ್ರೆ ಆ ಒಂದು ವಿವರಗಳು ಸಿಗಬೇಕಾದಾಗ ಇದೇನಿದೆ ಎಕ್ಸ್ಟ್ರಾ? ನಿಮ್ಮ ಹತ್ರ ಯಾವ ದಾಖಲೆಗಳಿಲ್ಲ ಅಂತ ಹಂಗಾದ್ರೆ ನೀವೆಲ್ಲ ಫೇಕ್ ಇಶ್ಯೂ ಮಾಡ್ತಿರ್ಬೇಕು. ಇದು ನಾವು ನಂಬ್ಕೊಳ್ಳೋದಾದರೆ ಈ ದಾಖಲೆ ಇಟ್ಕೊಂಡು ಈಗ ನನಗೇನೋ ಒಂದು ಯೋಜನೆ ಬೇಕಪ್ಪ, ತಗೋಪ್ಪ ನೀನು ಜಾತಿ ಯಾವ ಪ್ರಮಾಣ ಪತ್ರಪ್ಪ ತಗೋಪ್ಪ, ನೀನು ಆದಾಯ ಎಷ್ಟಿದೆ ನಿಂದ ಆದಾಯ ತಗೋಬಾ ಅಂತೀರಿ, ನಿಮ್ಮ ಆಫೀಸ್ಗಳೇ ಇಶ್ಯೂ ಮಾಡೋದು. ನೋಡಿ, ಇದೆಲ್ಲ ಸೆನ್ಸಸ್ಗೆ ಪೂರಕ ಅಲ್ಲ. ಇದು ಹೇಳ್ಬಿಡ್ತೀರ. ಅವನ ಸ್ಥಿತಿಗತಿ ಅರ್ಥ ಮಾಡ್ಕೋಬೇಕಾಗಿರೋದು ಅವನು ಗಳಿಸ್ತಿರುವ ಒಂದು ಸಂಬಳ ಇರ್ಬೋದು, ಅವನು ಗಳಿಸ್ತಿರುವ ಅವನತ್ತಿರುವ ಒಂದು ಆಸ್ತಿ ಇರ್ಬೋದು, ಅವನ ದೈನಂದಿನ ಸ್ಥಿತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಇದನ್ನು ಮಾಡ್ತಿದ್ದೀವಿ. ಅವನು ಯಾವ ಜಾತಿ, ಅವನು ಏನು ಓದಿದ್ದಾನೆ, ಅವನ ಇನ್ಕಮ್ ಏನು ಅಂತ ನಮ್ಮ ಹತ್ರ ಡೇಟಾ ಇರಲ್ಲ. BPL ಕಾರ್ಡ್ ಹೆಂಗೆ ಬಂತು ನೋಡಿ, BPL ಕಾರ್ಡು ಅದೊಂಥರ ಕಾಳು ಸಂತೆಯಲ್ಲಿ ಇಶ್ಯೂ ಆಗ್ಬೋದು. EWS ಮಾಡಿ ನೀವು ನೋಡಿ, ಜಾತಿ ಕಾಲಂ ಯಾಕ್ರಿ ಬಿಟ್ಟಿದ್ದೀರಾ ನೀವು? ಹಂಗಾದ್ರಲ್ಲಿ ನೀವು ಅವ್ನ ಸ್ಥಿತಿಗತಿ ಅಧ್ಯಯನ ಮಾಡ್ಬೇಕು ಅಂದ್ರೆ ಜಾತಿ, ಅವ್ನ ನಾಮ ಹಾಕೋತಾನ, ಪಟ್ಟೆ ಹೇಳ್ಕೊಳ್ತಾನ, ಕುಂಕುಮ ಇಟ್ಕೋತಾನ, ವಿಭೂತಿ ಹಚ್ಕೋತಾನ, ಇದಾಗಬೇಕು ನಿಮಗೆ. ನೋಡಿ, ಒಳ್ಳೆ ಒಂದು ಪಾಯಿಂಟ್ ಹೇಳಿದ್ರಿ ರಮಾಕಾಂತ್ ಅವರೇ. ನಮ್ಮ ಕಾಂಗ್ರೆಸ್ ಸರ್ಕಾರ ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಒಂದು ಚಾಲನೆ ನೀಡಿತು. ಆ ಜನಾಂಗದಲ್ಲೂ ಯಾರು ಅವರ ದೈನಂದಿನ ಸ್ಥಿತಿಗೆ ಒಂದು ಸಮಾಜದಲ್ಲಿ ಅವರು ಚೆನ್ನಾಗಿರಲಿ ಅಂತ ಒಂದು ಯೋಜನೆ ಚಾಲನೆ ನೀಡಿತು. ಏನು ಇಟ್ಕೊಂಡು ಅಂದರೆ EWS ಸರ್ಟಿಫಿಕೇಟ್ ಇಟ್ಕೊಂಡು ನಮ್ಮ ಸರ್ಕಾರ 8 ಲಕ್ಷ ರೂಪಾಯಿ ಆದಾಯ ಇಟ್ಕೊಂಡು ಇವರು ಅದಕ್ಕೆ ನೋಡಿ ಮಾಡಿದ್ದಕ್ಕೆ ನೀವೇ ಕಿರ್ಚಾಡಿದ್ರಿ. ನೋಡಿ, ಇದು 8 ಲಕ್ಷ ಆದಾಯ ಇರೋನು ಬ್ರಾಹ್ಮಣ, ಇದು ಬಡವ ಅಂತ ಕನ್ಸಿಡರ್ ಮಾಡಿದ್ದಾರೆ. ಯಾವ ಆಧಾರದಲ್ಲಿ ಕೊಟ್ರಿ ಇವರು? ಸಂವಿಧಾನದಲ್ಲಿ ಅವಕಾಶ ಇಲ್ಲದೆ ಅಂತ ಕಿರ್ಚಾಡಿದ್ರಿ. ನೀವೇನೆ ಮಾಡಿದ್ರೆ ಮಾಡಿರೋ ನೀವು ಅದನ್ನ ಹೇಳ್ಬೇಕು ನನಗೀಗ. ನೋಡಿ, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ನಾವು ಈ ಸಮೀಕ್ಷೆಯನ್ನು ಮಾಡ್ತಿರುವುದು ರಾಜ್ಯದ ಕಟ್ಟಕಡೆಯ ವ್ಯಕ್ತಿ, ತುಳಿತಕ್ಕೊಳಗಾದ ವ್ಯಕ್ತಿಯ ಸ್ಥಿತಿಗತಿ. ಜಾತಿ ಕಾಲ ಮ್ಯಾರೇಜ್ ಮಾಡ್ತೀರಾ ಮಾಡಲ್ವಾ? ನೋಡಿ,
ಸ್ಥಿತಿಗತಿ ಜಾತಿ ಕಾಲಮ್ ಅನ್ನು ನಾವು ಎರೇಸ್ ಏನಕ್ಕೆ ಮಾಡಬೇಕು? ಇವಾಗ ಅವ್ನು ಹುಟ್ಟತಾ ಇವಾಗ ಕಾಂತರಾಜು ಆಯೋಗದಲ್ಲಿ ಸೋರಿಕೆ ಆಗಿದೆ ಫಸ್ಟ್ ಜಾತಿದು ಅಂಕಿಅಂಶಗಳು. ನೋಡಿ, ಸಾರಿ ನೋಡಿ, ಕಾಂತರಾಜು ವರದಿ ಆಯೋಗ ಎಲ್ಲೂ ಸೋರಿಕೆ ಆಗಿಲ್ಲ, ಎಲ್ಲೂ ಸೋರಿಕೆ ಆಗಿಲ್ಲ. ನೋಡಿ, ಅದು ಸರ್ಕಾರದ ನೋಡಿ, ಸರ್ಕಾರದ ಅಧಿಕೃತವಾದ ನಂಬರ್ ಅಲ್ಲ, ಸರ್ಕಾರ ಅದನ್ನ ಬಿಟ್ಟಿಲ್ಲ. ಅಧಿಕೃತ ಬಿಡಿ, ಮತ್ತೆ ನೀವು ಅದೇ ಕೆಲಸನ ನೋಡಿ 5 ವರ್ಷಕ್ಕೆ ಒಂದ್ಸಲ ಬಂದಾಗೆಲ್ಲ ಜಾತಿ ಮಾಡ್ತೀನಿ ಹೋಗೋದೇ ಕೆಲಸ. ಕಾಂತರಾಜ್ ವರದಿ ಆಯೋಗ ಮಾಡಿದಾಗ 2015 ಒಬ್ಬ ತುಳಿತಕ್ಕೊಳಗಾದ ಒಂದು ಅಲಮಾರಿ ಕುಟುಂಬದ ವ್ಯಕ್ತಿ ಆದಾಯ 10,000 ಇತ್ತು 2015. ಇವತ್ತು ಅವಂದು 10,000ನೇ ಇರುತ್ತಾ? 10,000ನೇ ಇರುತ್ತಾ ಒಂದು ಆದಾಯ? 2010 ವರ್ಷದಲ್ಲಿ ಚೇಂಜ್ ಆಗಿರಲ್ಲ, 25,000 ಸಂಬಳ ಇರಲ್ವಾ ರಮಾಕಾಂತ್ ಅವರೇ? $90 ಅಲ್ಲಲ್ಲ, 25,000 ಆಗಿರಲ್ವಾ? ಅದನ್ನೆಲ್ಲ ಕೇಳ್ಬಾರ್ದ? ಚಿನ್ನ 10,000 ಆಯ್ತು, ಅದನ್ನೆಲ್ಲ ಕೇಳ್ಬಾರ್ದ? ಚಿನ್ನ 10,000 ಆಯ್ತು ಸ್ವಾಮಿ. ಹಾಗಾಗಿ ಅವರ ಸ್ಥಿತಿಗತಿ ಅರ್ಥ ಮಾಡ್ಕೋಬೇಕು. ಈಗ ಸುತ್ತಿ ಬಳಸಿ ನನಗೆ ಕಶ್ಯಪ್ ಅವ್ರ ಮಾತು, ನನಗೆ ಅದು ಪಾರ್ಟಿ ಸ್ಟ್ಯಾಂಡ ಅವ್ರ ವೈಯಕ್ತಿಕ ಸ್ಟ್ಯಾಂಡ ನನಗೆ ಗೊತ್ತಿಲ್ಲ. ಅದರಲ್ಲಿ ಇವರು ಇಡೀ ಹೇಳಕ್ ಹೊರಟಿರೋದು ಒಬ್ಬ ಮನುಷ್ಯನ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅದ್ರ ಮೇಲೆ ಪಾರ್ಟಿ ಸ್ಟ್ಯಾಂಡ್ ರಮಾಕಾಂತ್. ಆಯ್ತು, ಓಕೆ ಫೈನ್, ಅದ್ರ ಮೇಲೆ ನಾವು ಮಾಡ್ತಾ ಇದ್ದೀವಿ ಅಂತೇಳಿ. ಅಂದರೆ ಇಲ್ಲಿರೋ ಪ್ಯೂರ್ ಕನ್ಸರ್ನ್ ನಮ್ಗೆ ಎಲ್ಲಿಗೆ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಒಬ್ಬ ಮನುಷ್ಯ ನಿಜವಾಗ್ಲೂ ಕಷ್ಟಪಡ್ತಾ ಇದ್ದರೆ ಅವನ ಸಹಾಯಕ್ಕೆ ನಾವು ಯೋಜನೆ ಮಾಡಬೇಕು ಅಂತ ಹೇಳಿ. ನನ್ನ ಪಾಯಿಂಟ್ ಇರೋದು ಇಷ್ಟೇ. ಇಲ್ಲಿ ಇದಕ್ಕೆ ಜಾತಿ ಅನ್ನೋ ಕಾಲಮ್, ದಲಿತ ಕ್ರಿಶ್ಚಿಯನ್ನ, ಮುಸ್ಲಿಂ ಕ್ರಿಶ್ಚಿಯನ್ನ, ಹಿಂದೂ ಕ್ರಿಶ್ಚಿಯನ್ನ, ವಲಯ ಕ್ರಿಶ್ಚಿಯನ್ನ, ಮಾದಿಗ ಕ್ರಿಶ್ಚಿಯನ್ನ, ಇದು ಯಾಕೆ ಬೇಕು ನನಗೆ? ಇದನ್ನ ಇಟ್ಕೊಂಡು ನೀವು ಯಾಕೆ ಮಾಡ್ತೀರಿ? ಅವ್ನು ನೋಡಿ, ನನಗೆ ಈ ಒಂದು ವಿಚಾರದಲ್ಲಿ ನಿಮ್ಮ ಪಾರ್ಟಿಯಿಂದ MP ಆಗಿದ್ದಾರಲ್ಲ ಡಾಕ್ಟರ್ ಮಂಜುನಾಥ್ ಅವರು ಯಾವುದೋ ಒಂದು ಸಂದರ್ಶನದಲ್ಲಿ ಒಂದು ಮಾತು ಹೇಳಿದರು. ಹೆಂಗೆ ನೀವು ಡಿಸೈಡ್ ಮಾಡ್ತೀರಿ ಮಂಜುನಾಥ್ ಅವರೇ, ನಿಮ್ಮ ಆಸ್ಪತ್ರೆಗೆ ಬಂದಾಗ ನೀವು ಯಾವ ಥರ ಕೊಡ್ತೀರಿ ಟ್ರೀಟ್ಮೆಂಟು? ನಿಮಗೆ ಬಡವ ಶ್ರೀಮಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನನ್ನ ಅಂತರದೃಷ್ಟಿಗೆ ಒಬ್ಬ ಮನುಷ್ಯನ ಎದುರುಗಡೆ ಬಂದು ನಿಂತರೇ ಅವ್ನು ನಿಜವಾಗ್ಲೂ ಕಷ್ಟದಲ್ಲಿರೋಣ ಇಲ್ವಾ ಅಂತ ನನಗೆ ಗೊತ್ತಾಗುತ್ತೆ ಅಂತೇಳಿ ಈ ಮಾತು ಮಂಜುನಾಥ್ ಅವರು ಹೇಳಿದರು. ನನಗೆ ಗೊತ್ತಾಗುತ್ತೆ, ಅದಾದ್ಮೇಲೆ ನಾನು ಎಷ್ಟು ಕಡಿಮೆ ಮಾಡಬಹುದು ಮಾಡಿಕೊಡ್ತೀನಿ ಅಂತೇಳಿ. ಆ ಲೆಕ್ಕಾಚಾರದ ಮೇಲೆ ಮಾಡಿ ಸ್ವಾಮಿ. ರಮಾಕಾಂತ್ರವರೇ, ಡಾಕ್ಟರ್ ಮಂಜುನಾಥ್ ಅವರು ತುಂಬ ಸೇವೆಯನ್ನು ಮಾಡಿದ್ದಾರೆ ಜಯದೇವದಲ್ಲಿ, ಅವ್ರಿಗೆ ಅಭಿನಂದನೆಗಳು. ಅಂದರೆ ನಾನು ಏನು ಹೇಳಕ್ಕೆ ಹೋಗ್ತೀನಿ, ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ನೋಡಿದಾಗ ಅವರು ಕೇವಲ ಹಿಂದುಳಿದ ವರ್ಗದವ್ರನ್ನ ಮತ್ತು ದಲಿತರನ್ನ ಬರೀ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡ್ರೆ ಹೊರತು, ಇವತ್ತೇನು ಕರ್ನಾಟಕದ ಕಾಂಗ್ರೆಸ್ ಲೀಡರ್ಸು ಮತ್ತು ನಮ್ಮ ರಾಹುಲ್ ಗಾಂಧಿಯವರು ಅವರು ಇತಿಹಾಸವನ್ನು ಓದಬೇಕು. ಯಾವ ಕಾರಣಕ್ಕೋಸ್ಕರ ಅವರು ತಾತ ಅವರು ನೆಹರು ಅವರು ಕಾಲೇಕರ್ನ ಒಬ್ಬ ವರದಿಯನ್ನು 1955 ಒಪ್ಕೊಳ್ಳಿಲ್ಲ? ಯಾಕೆ ಅವ್ರ ತಂದೆಯವರು ಮತ್ತು ಇವರು ಮಂಡಲ್ ಕಮಿಷನ್ ಒಪ್ಕೊಳ್ಳಿಲ್ಲ? ಯಾಕೆ ಚಿನ್ನಪ್ಪ ರೆಡ್ಡಿ ವರದಿ ಒಪ್ಕೊಳ್ಳಿಲ್ಲ ಇವರು? ಇವತ್ತು ಎಲ್ಲೋದ್ರು ನಮ್ಮ ಕಶ್ಯಪ್ ಅವರು ಭಾಳ ಸೂಕ್ಷ್ಮವಾಗಿ ಹೇಳಿದ್ರು, ನಮ್ಮ ರಾಹುಲ್ ಗಾಂಧೀಜಿಯವರು ಎಲ್ಲೋದ್ರು ಕೂಡ ಎಲೆಕ್ಷನ್ ಟೈಮಲ್ಲಿ ಹೇಳ್ತಾರೆ ಅಂತ. ಈ ಎಲೆಕ್ಷನ್ ಟೈಮಲ್ಲಿ ಹೇಳೋದಕ್ಕೆ ಸಂದರ್ಭದಲ್ಲಿ ಅವರು ಇತಿಹಾಸವನ್ನು ಓದ್ಕೋಬೇಕು. ಇದು ಯಾವುದು ಅವ್ರ ಪರವಾಗಿಲ್ಲ, 65 ವರ್ಷ ಆಳಿದ ಅವರೇ. ಯಾಕೆ 3 ವರದಿಗಳನ್ನ ಅವ್ರು ಜಾರಿ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ಮತ್ತೆ ನಮ್ಮ ಕಾಂಗ್ರೆಸ್ ಗೌರವಿಸಿ ಕಾಂತರಾಜು ವರದಿನ ಯಾಕೆ ನೀವು ಕಾಂತರಾಜು ವರದಿನ ಯಾಕೆ ಮಾಡಲಿಲ್ಲ? ಕಾಂತರಾಜು ವರದಿ ನೀವು ಹಿಂದುಳಿದ ಅದ್ವಿತೀಯ ನಾಯಕರು ಯಾರು XYZ ಅನ್ನೋ ವ್ಯಕ್ತಿ ಹೆಸರು ಒಂದು ವರದಿ ರೆಡಿ ಮಾಡಿಸಿ ಆ ವ್ಯಕ್ತಿನ ಬಿಟ್ಬಿಟ್ಟು ಮಾಡಿಸ್ಬೇಕಾಗಿತ್ತು. ಯಡಿಯೂರಪ್ಪನವ್ರು ಇದ್ರು, ಬೊಮ್ಮಾಯಿ ಅವರು ಇದ್ರು. ನಿಮ್ಮ ಕಾಲದಲ್ಲಿ ನಿಮ್ಗೆ ಆಸಕ್ತಿನೇ ಇಲ್ಲ, ಪ್ರಯತ್ನ ಪಡಿ, ನಿಮ್ಗೆ ಆಸಕ್ತಿನೇ ಇಲ್ವಲ್ಲ ನಿಮಗೆ? ಮಾಡ್ತಾರೆ 160 ಕೋಟಿ ಅಲ್ಲಿ ಆಗಲೇ ಅನ್ಯಾಯ ಆಗಿದೆ. ಇಲ್ಲಿನ ಸದಾಶಿವ ಆಯೋಗದಲ್ಲಿ ಇದು ನಮ್ಮ ನಾಗಮೋಹನ್ ದಾಸನ್ 160 ಕೋಟಿ ಹೋಗಿದೆ. ಈಗ ತಿರ್ಗಾ 480 ಕೋಟಿ ಮಾಡ್ತಾ ಇದ್ದೀರಿ. 480 ಕೋಟಿ ರೆನ್ಯೂಮರೇಷನ್ ಕೊಡುವಂಥದ್ದು, ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಆದರೆ 200 ಕೋಟಿ ರೂಪಾಯಿ ಬರುತ್ತೆ. ಒಂದು 680 ಕೋಟಿ ರೂಪಾಯಿ ನೀವು ಮಾಡಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಹೋದ್ರೆ ಆ ದತ್ತಾಂಶವನ್ನು ಏನಕ್ಕೂ ಯಾರಿಗೂ 4,09,000 ಕೋಟಿ ಬಜೆಟ್ ಅಲ್ಲಿ 450 ಕೋಟಿ ಏನು ಮಾಡಂಗಿಲ್ಲ. 1% ಮಾಡ್ತೀರಿ. ಕಶ್ಯಪ್ ಅವರೇ, ಆಯ್ತು ನೀವು ಮಾಡ್ತೀರಿ. ನೀವು 4,09,000 ಕೋಟಿ ಸ್ವಾಮಿ ಬಜೆಟ್, ನೀವು 450 ಕೋಟಿ ಅದ್ರಲ್ಲಿ ಹಾಕಿದ್ರೆ ರಾಜ್ಯದ ಅಭಿವೃದ್ಧಿಗೆ ಅದು ತೊಡಕಾಗ್ಬಿಡ್ತೀವಿ. ನಿಮಗೆ ಪ್ರಶ್ನೆ ಅದಲ್ಲ. ಪ್ರಶ್ನೆ ಯಾವ ಒಂದು ತರಾತುರಿ ಇಟ್ಕೊಂಡು ಮಾಡಿದ್ರಿ? 10 ದಿವಸದಲ್ಲಿ 15 ದಿವಸದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಿ. 2 ವರ್ಷ 15 ದಿವಸದಲ್ಲಿ 2 ವರ್ಷ ಆಯ್ತು ಗವರ್ನಮೆಂಟ್ ಬಂದು. ತರಾತುರಿ ಏನು ಬಂತು ನಿಮಗೆ ಗೊತ್ತಿರಲಿ. ಹೂವಿನಡಗಲಿ ಟ್ರೈ ಮಾಡಿದ್ರು, ಕಾಂತರಾಜು ಅವ್ರದ್ದು, ಜಯಪ್ರಕಾಶ್ ಹೆಗಡೆ ಟ್ರೈ ಮಾಡಿದ್ರು, ಆಗ್ಲಿಲ್ಲ. ಹೊಸ ವರದಿ ಇವಾಗ ಹೂವಿನಡಗಲಿ ತಾಲೂಕಿನಲ್ಲಿ ಅಲ್ಲಿ ಜಿಯೋ ಟ್ಯಾಗ್ ಹಾಕಿದ್ರೆ ಅದು ದಕ್ಷಿಣ ಆಫ್ರಿಕಾಕ್ಕೆ ಹೋಗುತ್ತೆ ಅಂತ ವರದಿಗಳು ಹೇಳುತ್ತೆ. ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತದೆ, ಇನ್ನೊಂದು ಗುಜರಾತ್ಗೆ ಹೋಗ್ತಾ ಇದೆ. ಅಂತ ಒಂದು ಪ್ರಿಪೇರ್ಡ್ನೆಸ್ ಇಲ್ದಲೆ, ಪೂರ್ವ ಸಿದ್ಧತೆ ಇಲ್ದಲೆ ನೀವು ಯಾವ ಪುರುಷಾರ್ಥಕ್ಕಾಗಿ ಈ ಸಾರ್ವಜನಿಕರ ತೆರಿಗೆ ಹಣವನ್ನು ವೇಸ್ಟ್ ಮಾಡ್ತಾ ಇದ್ದೀರಿ? ನೀವು ಮಾಡಬೇಡಿ ಅಂತ ಹೇಳಿಲ್ಲ, ನೀವು ದಯವಿಟ್ಟು ಮಾಡಿ.
ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರ ಎಲ್ಲ ಜಾ- ಸದ್ಯಕ್ಕೆ location ಎಲ್ಲ access ಜಾತಿಗಳು ಕೊಡಿ ಅವ್ರಿಗೆ. ಎಲ್ಲ ಕೇಂದ್ರ ಜಾತಿಗಳು ಸರ್ಕಾರ ಎಲ್ಲ ಕಡೆಯಿಂದ ಜಾತಿಗಳಿಗೂ ಈ ಎಲ್ಲ ದೇಶದ ಗಡಿ ಸಮುದಾಯಗಳಿಗೂ ದಾಟದೇ ನ್ಯಾಯ ಇರೋ ಸಿಗ್ಬೇಕು, ವೆಂಕಟೇಶ್ ಅವರೇ, ಕೇಂದ್ರ ಹಿಂದುಳಿದ ವರ್ಗಗಳಿಗೆ ಸರ್ಕಾರ ಸಿಗ್ಬೇಕು, SC, ST ಈ ಸಿಗ್ಬೇಕು, ಲೊಕೇಶನ್ ಎಲ್ಲ ವರ್ಗದವ್ರು ಕೇಳಿಸ್ಕೊಳ್ಳೋದಿಲ್ಲ ನೀವು ಹೇಳಿ. ಕೇಂದ್ರ ಸರ್ಕಾರ ಈ ದೇಶದ ಗಡಿ ದಾಟದೇ ಇರೋ ತರದಲ್ಲಿ ಲೊಕೇಶನ್ ಆಕ್ಸೆಸ್ ನ ಸರಿಯಾಗಿ ಮಾಡಿ ಸಾಫ್ಟ್ವೇರ್ ಕಂಪ್ನಿಗಳ ಜೊತೆ ಮಾತಾಡಿ ಒದಗಿಸ್ಕೊಡಿ. ಕನ್ಸರ್ನ್ ಇದೆಯಲ್ಲ ನಿಮಗೆ, ಆಫ್ರಿಕಾಗೂ ಹೋಗಲ್ಲ, ಉಗಾಂಡಾಗೂ ಹೋಗಲ್ಲ ಅದು. ಈ ಸಾಮಾಜಿಕ ಶೈಕ್ಷಣಿಕ ಒಂದು ವ್ಯವಸ್ಥೆಯನ್ನ ಜವಾಬ್ದಾರಿ ತಗೊಂಡಿರ್ತಕ್ಕಂಥದ್ದು ಹಿಂದುಳಿದ ವರ್ಗದ ಆಯೋಗ ಓಕೆ ಅದು ತಗೊಂಡಿದೆ. ಅದು ಸರಿಯಾದ ಪೂರ್ವ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ನಾನು ಹೇಳಿ